ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವಾಗ ನಾವು ನೆಸ್ಟೆಡ್ ಸೆಂಟ್ರಾಯ್ಡ್ ಕ್ಲಾಸಿಫೈಯರ್ ಈ ಒಂದು ಟಾಪಿಕ್ ಮೇಲೆ ಕ್ವೆಶನ್ ಕೊಟ್ಟರೆ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನಾವು ನೋಡೋಣ. ಸೊ ಇವಾಗ ನಮಗೆ ಕ್ವೆಶನ್ ಅಲ್ಲಿ ಈ ತರ ಕೊಟ್ಟಿದ್ದಾರೆ, ಒಂದು ಟೇಬಲ್ ಕೊಟ್ಟಿದ್ದಾರೆ, ಅಂದ್ರೆ ಸ್ಯಾಂಪಲ್ ಡೇಟಾ ಸೆಟ್ ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ ರಿಸಲ್ಟ್ ಬಂದ್ಬಿಟ್ಟು ಏನಂತೀರ, ಲೈಕ್ ಟಾರ್ಗೆಟ್ ವೇರಿಯಬಲ್ ಬಂದ್ಬಿಟ್ಟು ನಮ್ಮ ಕ್ಲಾಸ್ ಆಗಿರುತ್ತೆ. ಸೊ ಇದು ಇವಾಗ ನಮಗೆ ಟೆಸ್ಟ್ ಇನ್ಸ್ಟೆನ್ಸ್ ಕೊಟ್ಟಿದ್ದಾರೆ 6 ಮತ್ತೆ 5. ಈ ಒಂದು ಟೆಸ್ಟ್ ಇನ್ಸ್ಟೆನ್ಸ್ ಯಾವ ಒಂದು ಕ್ಯಾಟಗರಿಗೆ ಬಿಲಾಂಗ್ ಆಗುತ್ತೆ, ಎ ಕ್ಯಾಟಗರಿಗೆ ಬಿಲಾಂಗ್ ಆಗುತ್ತಾ, ಬಿ ಕ್ಯಾಟಗರಿಗೆ ಬಿಲಾಂಗ್ ಆಗುತ್ತಾ ಅಂತ ನಾವು ಕಂಡುಹಿಡಿಬೇಕು. ಸೊ ಈ ಒಂದು ಕ್ವೆಶನ್ ಸಾಲ್ವ್ ಮಾಡೋದಕ್ಕೆ ಸೊ ನಮಗೆ 2 ಸ್ಟೆಪ್ಸ್ ನಾವು ಮಾಡ್ತೀವಿ ಅಷ್ಟೇ ಇಲ್ಲಿ. ಸೊ ಫಸ್ಟಿಗೆ ಸೆಂಟ್ರಾಯ್ಡ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಒಂದೊಂದು ಕ್ಲಾಸ್ಗೂ ಸೆಂಟ್ರಾಯ್ಡ್ ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನಾವೇನ್ ಮಾಡ್ತೀವಿ, ಟೆಸ್ಟ್ ಇನ್ಸ್ಟೆನ್ಸ್ ಜೊತೆ ನಾವೇನ್ ಮಾಡ್ತೀವಿ, ಡಿಸ್ಟೆನ್ಸ್ ನ ಕಂಪ್ಯೂಟ್ ಮಾಡ್ತೀವಿ, ಅಂದ್ರೆ ಡಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಯಾವೊಂದು ಕ್ಲಾಸಿಗೆ ಡಿಸ್ಟೆನ್ಸ್ ಕಡಿಮೆ ಬಂದಿರುತ್ತಲ್ವಾ, ಆವಾಗ ಈ ಟೆಸ್ಟ್ ಇನ್ಸ್ಟೆನ್ಸ್ ಏನಾಗಿರುತ್ತೆ ಆ ಒಂದು ಕ್ಲಾಸ್ಗೆ ಬಿಲಾಂಗ್ ಆಗಿರುತ್ತೆ ಅಷ್ಟೇ. ಸೊ ದೀಸ್ ಆರ್ ದ ಸ್ಟೆಪ್ಸ್. ಸೊ ಫಸ್ಟಿಗೆ ನಾವು ಏನು ಮಾಡ್ತಿದ್ದೀವಿ, ಸೆಂಟ್ರಾಯ್ಡ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಒಂದೊಂದು ಕ್ಲಾಸ್ಗೂ. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ, ಫಸ್ಟಿಗೆ ನಾವು ಸ್ಟೆಪ್ 1 ಏನು ಮಾಡ್ತೀವಿ ಅಂದರೆ, ಸೊ ಸೆಂಟ್ರಾಯ್ಡ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಕ್ಯಾಲ್ಕ್ಯುಲೇಟ್ ಸೆಂಟ್ರಾಯ್ಡ್. ಸೊ ಇವಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಅಂದರೆ, ಇವಾಗ ಫಸ್ಟಿಗೆ ಕ್ಲಾಸ್ಗೆ, ಇವಾಗ ನಮಗೆ 2 ಕ್ಯಾಟಗರೀಸ್ ಇದೆ ಅಲ್ವಾ, ಕ್ಲಾಸ್ ಎ ಕ್ಲಾಸ್ ಬಿ. ಫಸ್ಟಿಗೆ ಕ್ಲಾಸ್ ಎಗೆ ಸೆಂಟ್ರಾಯ್ಡ್ನ ಕ್ಯಾಲ್ಕುಲೇಟ್ ಮಾಡೋಣ, ನೆಕ್ಸ್ಟ್ ಕ್ಲಾಸ್ ಬಿಗೆ ಸೆಂಟ್ರಾಯ್ಡ್ನ ಕ್ಯಾಲ್ಕುಲೇಟ್ ಮಾಡೋಣ. ಓಕೆನಾ. ಸೊ ಇವಾಗ ಏನು ಸೆಂಟ್ರಾಯ್ಡ್ ಅಲ್ವಾ, ಸೆಂಟ್ರಾಯ್ಡ್ ಫಾರ್ ಕ್ಲಾಸ್ ಎ. ಕ್ಲಾಸ್ ಎ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ಫಸ್ಟಿಗೆ ಎಕ್ಸ್ ವ್ಯಾಲ್ಯೂಸ್ ಏನಿದೆ 3, 5, 4 ಅಲ್ವಾ. ಸೊ 3 + 5 + 4 ಡಿವೈಡೆಡ್ ಬೈ 3, ನೆಕ್ಸ್ಟ್ y ವ್ಯಾಲ್ಯೂಸ್ ಏನಿದೆ 1, 2, 3 ಅಲ್ವಾ. ಸೊ 1 + 2 + 3 ಡಿವೈಡೆಡ್ ಬೈ ಏನು ಮಾಡ್ತೀರಾ, 3 ಮಾಡ್ತೀರಾ. ಸೊ ಈಸ್ ಈಕ್ವಲ್ ಟು ಕ್ಲಾಸ್ ಇದು ಏನಾಗುತ್ತೆ ಅಂದರೆ, ಸೊ 3 + 5 + 4 ಡಿವೈಡೆಡ್ ಬೈ 3 ಏನಾಗುತ್ತೆ ನನಗೆ 4, ಸೊ ಏನು ಬರುತ್ತೆ 1 + 2 + 3 ಡಿವೈಡೆಡ್ ಬೈ 3, ಸೊ 2. ಓಕೆನಾ. ಇವಾಗ ಕ್ಲಾಸ್ ಎಗೆ ಸೆಂಟ್ರಾಯ್ಡ್ ಬಂತು. ಸೊ ನೆಕ್ಸ್ಟ್ ಏನು ಮಾಡಬೇಕು ನಾವು, ಸೆಂಟ್ರಾಯ್ಡ್ ಫಾರ್ ಕ್ಲಾಸ್ ಬಿ. ಇವಾಗ ನಾವು ಕ್ಲಾಸ್ ಬಿಗೆ ಸೆಂಟ್ರಾಯ್ಡ್ನ ಕಂಡುಹಿಡಿಬೇಕು. ಸೊ ಕ್ಲಾಸ್ ಬಿಗೆ, ಸೊ ಇದು 3 ಇನ್ಸ್ಟೆನ್ಸಸ್ ಕ್ಲಾಸ್ ಬಿ ಅಲ್ವಾ. ಸೊ 7, 6, 8 ಅಲ್ವಾ. ಸೊ 7 + 6 + 8 ಡಿವೈಡೆಡ್ ಬೈ 3, 6 + 7 + 5 ಡಿವೈಡೆಡ್ ಬೈ 3, 6 + 7 + 5 ಡಿವೈಡೆಡ್ ಬೈ 3. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಏನು ಬರುತ್ತೆ, 7 + 6 + 8 ಡಿವೈಡೆಡ್ ಬೈ 3 ಏನು ಬಂತು ನನಗೆ 7, ನೆಕ್ಸ್ಟ್ 6 + 7 + 5 ಡಿವೈಡೆಡ್ ಬೈ 3 ಏನು ಬಂತು 6 ಬಂತು ಅಲ್ವಾ. ಸೊ ಇವಾಗ ಸೆಂಟ್ರಾಯ್ಡ್ ಕ್ಯಾಲ್ಕುಲೇಟ್ ಮಾಡಾಯಿತು. ಸೊ ಇವಾಗ ನಾವು ಸ್ಟೆಪ್ 2 ಅಲ್ಲಿ ಏನು ಮಾಡಬೇಕು, ನಾವು ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ವಿ ಹ್ಯಾವ್ ಟು ಕ್ಯಾಲ್ಕ್ಯುಲೇಟ್ ದ ಡಿಸ್ಟೆನ್ಸ್. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಡಿಸ್ಟೆನ್ಸ್ನ, ಯೂಕ್ಲಿಡಿಯನ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು. ಹಿಂಗೆ ಎಕ್ಸ್ - y1 ಹೋಲ್ ಸ್ಕ್ವಯರ್ ಪ್ಲಸ್, ಸೊ ಈ ಟೂ ಡೇಟಾ ಪಾಯಿಂಟ್ಸ್ ಇರೋದ್ರಿಂದ ಬರೀ x2 - y2 ಹೋಲ್ ಸ್ಕ್ವಯರ್. 2 ಡೇಟಾ ಪಾಯಿಂಟ್ಸ್ ಇರೋದ್ರಿಂದ 2ಗೆ ನಿಂತೋಗುತ್ತೆ, ಅಂದರೆ ಇಲ್ಲಿ ಐ ವ್ಯಾಲ್ಯೂ ಏನಾಗಿರುತ್ತೆ 2ಗೆ ನಿಂತೋಗುತ್ತೆ. ಓಕೆನಾ. ಸೊ ಇವಾಗ ನಾವು ಒಂದೊಂದು ಕ್ಲಾಸ್ಗೂ ಕೂಡ ಏನು ಮಾಡಬೇಕು, ಡಿಸ್ಟೆನ್ಸ್ನ ಕಂಡುಹಿಡಿಬೇಕು. ಓಕೆ. ಸೊ ಇಲ್ಲಿ ಫಸ್ಟಿಗೆ ಡಿಸ್ಟೆನ್ಸ್ ಫಾರ್ ಕ್ಲಾಸ್ ಎ. ಓಕೆ, ಡಿಸ್ಟೆನ್ಸ್ ಫಾರ್ ಕ್ಲಾಸ್ ಎ. ಸೊ ಇಲ್ಲಿ ನಾನು ಹೆಂಗೆ ಮಾಡ್ತೀನಿ, x1 - y1 ಹೋಲ್ ಸ್ಕ್ವಯರ್ ಪ್ಲಸ್ x2 - y2 ಹೋಲ್ ಸ್ಕ್ವಯರ್. ಓಕೆ, ಇಲ್ಲಿ x1 ಮತ್ತು x2 ಏನಿರುತ್ತೆ ಇದು ಟೆಸ್ಟ್ ಇನ್ಸ್ಟೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅಲ್ವಾ, ಆ ಪಾಯಿಂಟ್ಸು 6 ಮತ್ತು 5 ಅದಾಗಿರುತ್ತೆ. ಓಕೆ. ಸೊ ಇಲ್ಲಿ y1 ಮತ್ತು y2 ಏನಾಗಿರುತ್ತೆ ಅಂದರೆ, ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಲ್ವಾ ಸೆಂಟ್ರಾಯ್ಡು 4 ಮತ್ತು 2 ಮತ್ತು 7 ಮತ್ತು 6 ಅದಾಗಿರುತ್ತೆ. ಸೊ ಇವಾಗ ಫಸ್ಟಿಗೆ 4 ಮತ್ತು 2. ಓಕೆ, ಇವಾಗ ಕ್ಲಾಸ್ ಎ ವ್ಯಾಲ್ಯೂ ಬಂದ್ಬಿಟ್ಟು 4 ಮತ್ತು 2 ಬಂದಿತ್ತು, ಟೆಸ್ಟ್ ಇನ್ಸ್ಟೆನ್ಸ್ 6 ಮತ್ತು 5 ಅಲ್ವಾ. ಇಲ್ಲಿ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಹೆಂಗೆ. ಸೊ ಇವಾಗ 6 - 4 ಹೋಲ್ ಸ್ಕ್ವಯರ್ ಪ್ಲಸ್ 5 - 2 ಹೋಲ್ ಸ್ಕ್ವಯರ್. ಓಕೆ. ಸೊ ಏನು ಬರುತ್ತೆ, 6 - 4 ಹೋಲ್ ಸ್ಕ್ವಯರ್ ಪ್ಲಸ್ 5 - 2 ಹೋಲ್ ಸ್ಕ್ವಯರ್
ಏನು ಬರುತ್ತೆ √13 ಬರುತ್ತೆ. ಸೊ √13 ಇಸ್ ನಥಿಂಗ್ ಬಟ್ ಏನು ಬರುತ್ತೆ 3.6055 ಬರುತ್ತೆ. ಸೊ ಅದೇ ರೀತಿ ಇವಾಗ ನಾನೇನು ಮಾಡಬೇಕು ಡಿಸ್ಟೆನ್ಸ್ ಫಾರ್ ಕ್ಲಾಸ್ ಬಿಗೆ ನಾನು ಡಿಸ್ಟೆನ್ಸ್ನ ಕಂಡುಹಿಡಿಬೇಕು. ಸೊ ಇವಾಗ ಕ್ಲಾಸ್ ಬಿದು ನಮಗೆ ಅವಾಗ ಏನು ಬಂದಿತ್ತು ವ್ಯಾಲ್ಯೂ 7 ಮತ್ತು 6 ಅಲ್ವಾ. ಸೊ ಇಲ್ಲಿ 7 6 ಹಾಕ್ಕೊಳ್ತೀನಿ. ಸೊ x1 ವ್ಯಾಲ್ಯೂ ಏನಿರುತ್ತೆ 6 ಇರುತ್ತೆ, y1 ವ್ಯಾಲ್ಯೂ ಏನಿರುತ್ತೆ 7 ಇರುತ್ತೆ ಹೋಲ್ ಸ್ಕ್ವಯರ್ ಪ್ಲಸ್ ಸೊ ನೆಕ್ಸ್ಟ್ 5 - 6 ಹೋಲ್ ಸ್ಕ್ವಯರ್. 5 ಏನು ಹೇಳಿ ಟೆಸ್ಟ್ ಇನ್ಸ್ಟೆನ್ಸ್ದು, 6 ಏನು ಹೇಳಿ ಕ್ಲಾಸ್ ಬಿದು. ಓಕೆ, ಸೊ ದಟ್ಸ್ ವಾಟ್. ಸೊ ರೂಟ್ ಆಫ್ 6 - 7 ಹೋಲ್ ಸ್ಕ್ವಯರ್ ಪ್ಲಸ್ 5 - 6 ಹೋಲ್ ಸ್ಕ್ವಯರ್ ಏನು ಬಂತು √2. ಸೊ √2 ಅಂತ ಅಂದರೆ 1.4142. ಸೊ ಇವಾಗ ಡಿಸ್ಟೆನ್ಸಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಕ್ಲಾಸ್ ಎ ಡಿಸ್ಟೆನ್ಸ್ ಇದಾಗಿರುತ್ತೆ, ಕ್ಲಾಸ್ ಬಿ ಡಿಸ್ಟೆನ್ಸ್ ಇದಾಗಿರುತ್ತೆ. ಈ ಡಿಸ್ಟೆನ್ಸಲ್ಲಿ ಯಾವುದು ಚಿಕ್ಕದು? ಸೊ ದಿಸ್ ಒನ್ ಯಾವುದು ಕ್ಲಾಸ್ ಬಿ ಡಿಸ್ಟೆನ್ಸ್ ಚಿಕ್ಕದಿದೆ. ಅಂದರೆ ನಮಗೆ ಕೊಟ್ಟಿರುವಂಥ ಟೆಸ್ಟ್ ಇನ್ಸ್ಟೆನ್ಸ್ ಯಾವುದು? ಟೆಸ್ಟ್ ಇನ್ಸ್ಟೆನ್ಸು 6,5 ಯಾವ ಕ್ಲಾಸ್ಗೆ ಬಿಲಾಂಗ್ ಆಗಿರುತ್ತೆ? ಕ್ಲಾಸ್ ಬಿಗೆ ಬಿಲಾಂಗ್ ಆಗಿರುತ್ತೆ. ಯಾಕಂದರೆ ಅದರ ಡಿಸ್ಟೆನ್ಸು ಕಡಿಮೆ ಇದೆ. ಓಕೆ, ಸೊ ದಟ್ಸ್ ಇಟ್. ಸೊ ಈ ರೀತಿ ನೀವು ಏನು ಮಾಡ್ತೀರಾ ಸೆಂಟ್ರಾಯ್ಡ್ ಕ್ಲಾಸಿಫೈಯರ್ದು ಸಾಲ್ವ್ ಮಾಡಬೇಕು ಕ್ವೆಶನ್ ಕೊಟ್ಟರೆ. ಓಕೆನಾ? ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಸೊ ಥ್ಯಾಂಕ್ ಯು.